ಬೇಕು ಬೆಳೆ ಪರಿಹಾರ ಕೊಡಲೇಬೇಕು ಕೊಡಲೇಬೇಕು ತೀರ್ಮಾನ ಮಾಡಿ ಬೆಳೆ ಪರಿಹಾರ ಘೋಷಣೆ ಮಾಡಿ ಬೆಳೆ ಪರಿಹಾರ ಘೋಷಣೆ ಮಾಡಿ ಬೆಳೆ ಪರಿಹಾರ ಘೋಷಣೆ ಮಾಡಿ ಹಾಲಿನ ದರವನ್ನು ಏರಿಕೆ ಮಾಡಿ ಹಾಲಿನ ದರವನ್ನು ಬೇಕೇ ಬೇಕು ಸಂಘದ ವತಿಯಿಂದ ಏನು ರೈತರಿಗೆ ಬರಗಾಲ ಬಂದಿದೆ, ಆ ಬರಗಾಲವನ್ನು ಘೋಷಣೆಯನ್ನು ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ರೈತರಿಗೆ ಎಕರೆಗೆ 50,000 ರೂಪಾಯಿಯನ್ನು ನೀಡಬೇಕು ಬರ ಪರಿಹಾರ ಅಂತ ಹೇಳಿ. ಹಾಗೆಯೇ ಏನು ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮೇಲ್ತರಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ 50 ರೂಪಾಯಿಗಳನ್ನು 60 ರೂಪಾಯಿ ಹಾಲನ್ನು ಕೊಡ್ತಾ ಇದ್ದಾರೆ ಪ್ರತಿ ಲೀಟ್ರಿಗೆ. ನಮ್ಮ ಕರ್ನಾಟಕ ಸರ್ಕಾರ ನಮಗೆ 36 ರೂಪಾಯಿಯನ್ನು ಡೈರಿಗಿಂದ ಕೊಡ್ತಾ ಇದ್ದಾರೆ. 4 ರೂಪಾಯಿಯನ್ನು ನಮಗೆ ಗೌರವಧನ ಅಂತೇಳಿ 40 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಇವತ್ತಿನ ಮೇವು, ಬೆಳೆ ಮತ್ತು ಆ ಫೀಡ್ನ ಆಹಾರದ ಆಧಾರದ ಮೇಲೆ ಉತ್ಪನ್ನಕ್ಕೆ ನಮ್ಮ ಸಾಕಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬೊಂದು ಹಾಲಿನ ಲೀಟ್ರಿಗೂ ಕೂಡ ಗ್ರಾಹಕರಿಗೆ ಏನು 52 ರೂಪಾಯಿ ಮಾಡ್ತಾ ಇದ್ದಾರೆ, ಅದರ ಸಂಪೂರ್ಣ ಹಣವನ್ನು ರೈತನಿಗೆ ಕೊಡಬೇಕು. ಹಾಗೆಯೇ ಸರ್ಕಾರ ಅತಿ ತುರ್ತು ವಿಚಾರವಾಗಿ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು. ಮತ್ತು ಯಾವ್ಯಾವ ರೈತರಿಗೆ ಪ್ರತಿ ಎಕರೆ ಏನು ರೈತರಿದ್ದಾರೆ ಆ ರೈತರಿಗೆ DBT ಮುಖಾಂತರ ಪ್ರತಿ ಎಕರೆ ಜಮೀನಿಗೆ 50,000 ರೂಪಾಯಿಯನ್ನು ಘೋಷಣೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಸಂಕಷ್ಟದಿಂದ ಪಾರನ್ನು ಮಾಡಬೇಕು. ಈಗಾಗಲೇ ಬ್ಯಾಂಕ್ ಸಾಲವನ್ನು ತಗೊಂಡಿರುವಂಥ ರೈತರಿಗೆ ಇದು ತುಂಬ ತೊಂದರೆ ಆಗ್ತಾ ಇತ್ತು. ಅವರು ಓಡಿ ವ್ಯಾಪ್ತಿಗೆ ಬರ್ತಾ ಇದ್ದಾರೆ, ಅವರು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ತುಂಬ ತ್ವರಿತಗತಿಯಲ್ಲಿ ಪ್ರತಿ ಎಕರೆಗೆ 50,000 ರೂಪಾಯಿ ಯಾವುದೇ ಬೆಳೆ ಬೆಳೆದಿರಲಿ ಆ 50,000 ರೂಪಾಯಿಯನ್ನು ಕೊಟ್ಟಿದ್ರಾದರೆ ಇದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ರೈತರನ್ನು ಉಳಿಗಾಲವನ್ನು ಮಾಡಬೇಕು, ಉಳಿಸಬೇಕು ಅವ್ರನ್ನ ಅಂತೇಳಿ ಅಂಚೆ ಚಳಿವನ್ನು ಮಾಡ್ತಾ ಇದ್ದೀವಿ. ಇವತ್ತು ಡಿ ನರಸೀಪುರದ ನಮ್ಮೆಲ್ಲ ಸಹೋದರರ ನೇತೃತ್ವದಲ್ಲಿ ಇವತ್ತು ನಡೆಯುವಂಥದ್ದು. ಮುಂದಿನ 29ನೇ ತಾರೀಕು, ಇದೇ ಆಗಸ್ಟ್ 29ನೇ ತಾರೀಕು ಮೈಸೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಇದು ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ಅಂಚೆ ಚಳಿವನ್ನು ಮಾಡ್ತಾ ಇದ್ದೀವಿ. ಅಂಚೆ ಚಳುವಳಿಗೆ ರೈತರು ತನು ಮನ ಧನ ಸಹಕಾರ ಮಾಡ್ತಾ ಅಂಚೆ ಚಳುವಳಿಯನ್ನು ಮಾಡಬೇಕು ಅಂತ ಹೇಳ್ತಾ ನಾ ಈ ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.